ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಇವತ್ತು ನನ್ನ ಚಾನಲಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ತಂದಿದ್ದೀನಿ. ಏನಪ್ಪ ಅಂದರೆ ಆನ್ಲೈನ್ ಬುಕ್ಕಿಂಗು. ನಿಮಗೆ ಆನ್ಲೈನ್ ಬುಕ್ಕಿಂಗ್ ಅಂತ ಕ್ಯೂರಿಯಾಸಿಟಿ ಇದೆಯಾ? ಬನ್ನಿ, ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ಹೋಗ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ. ಏನಿದು ಆನ್ಲೈನ್ ಅಂತ ಕೇಳಿದ್ರಲ್ಲ, ನೋಡಿ ಇವತ್ತು ನಾನು ಫ್ಲಿಪ್ಕಾರ್ಟ್ ಮಿನಿಟ್ಸಿಂದ ನಾನು ಸ್ವಲ್ಪ ಐಟಮ್ಸ್ನ ತರಿಸಿದ್ದೆ. ಅದು ಜಸ್ಟ್ 5 ಮಿನಿಟ್ಸ್ಗೆ ಬಂದು ಡೆಲಿವರ್ಡ್ ಆಯಿತು. ಸೂಪರಾಗಿತ್ತು ಐಟಮ್ಸ್ಗಳು. ಈ ಫೆಸ್ಟಿವಲ್ಗೆ ನೀವು ಕೂಡ ಈ ಥರ ಬೈ ಮಾಡಿ. ಆಮೇಲೆ ಕ್ವಾಲಿಟಿ ವೈಸ್ ಮಾತ್ರ ತುಂಬ ಸಕ್ಕತ್ತಾಗಿರುತ್ತೆ. ಆಮೇಲೆ ಇದರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗುತ್ತೆ. 299 ಮೇಲೆ ತೊಗೊಂಡ್ರೆ ಇಷ್ಟು % ಅಂತ, ಆಮೇಲೆ 99 ಮೇಲೆ ತೊಗೊಂಡ್ರೆ ಇಷ್ಟು % ಅಂತ ಇರುತ್ತೆ. ಹಾಗೆ 1400 ಮೇಲೆ ತೊಗೊಂಡ್ರೆ ಇಷ್ಟು % ಅಂತ ನಿಮಗೆ ಕನ್ಸೆಷನ್ ಲೆಕ್ಕದಲ್ಲಿ ಇರುತ್ತೆ. ಹೋಲ್ಸೇಲ್ಗಿನ ಇನ್ನೂ ಕಮ್ಮಿ ಬೆಲೆಯಲ್ಲೇ ಸಿಗುತ್ತೆ. ಆಮೇಲೆ ಡೋರ್ ಟು ಡೋರ್ ಡೆಲಿವರಿ ಇರುತ್ತೆ. ಸೊ ಹಾಗಾಗಿ ನಾವು ಅಂಗಡಿಗೆ ಹೋಗಿ ತರಬೇಕನ್ನೋದು ಏನಿರಲ್ಲ. ಸೊ ನಮಗೇನೇನು ಬೇಕು ಗ್ರಾಸರೀಸ್ ನಾವೆಲ್ಲ ಬುಕ್ ಮಾಡಿ ಇಟ್ಬಿಟ್ರೆ, ಆ್ಯಡ್ ಟು ಕಾರ್ಟ್ ಮಾಡಿಬಿಟ್ರೆ, ಅದಾದಮೇಲೆ ಕ್ಲೀನಾಗಿ ಬಂದು ಮನೆಗೆ 5 ಮಿನಿಟ್ಸಲ್ಲಿ ಡೆಲಿವರ್ಡ್ ಆಗುತ್ತೆ. ಸೊ ಈ ಹಬ್ಬಕ್ಕೆ ನೀವು ಕೂಡ ಈ ಥರ ಒಂದು ಆನ್ಲೈನ್ ಶಾಪಿಂಗ್ನ ಮಾಡಿ. ಹೇಗೆ ಇತ್ತು ಅಂತ ನನಗೆ ಕಮೆಂಟಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ತಿಳಿಸಿ. ಬನ್ನಿ, ಇವತ್ತು ಹೇಗೆ ಆನ್ಲೈನಲ್ಲಿ ಬುಕ್ ಮಾಡೋದು ಅಂತ ನಾನಿವತ್ತು ತೋರಿಸ್ತೀನಿ. ನೋಡಿ, ಫ್ಲಿಪ್ಕಾರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡಿ, ಇಲ್ಲಾಂದರೆ ನೀವು ಕ್ರೋಮಲ್ಲಿ ಕೂಡ ಓಪನ್ ಮಾಡ್ಬೋದು. ನೋಡಿ, ನಾನಿಲ್ಲಿ 4 ಅಥವಾ 5 ಐಟಮ್ನ ಬುಕ್ ಮಾಡಿದ್ದೆ. ಸೊ ಅದಕ್ಕೆ ನನಗೆ 224 ರುಪೀಸ್ ಅಷ್ಟೇ ಆಗಿತ್ತು, ಎಲ್ಲ ಕಟ್ಟಾಗಿ. ಈಗ ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಫಸ್ಟು ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ನಾನು ಆಲ್ರೆಡಿ ಇಲ್ಲಿ ಫ್ಲಿಪ್ಕಾರ್ಟ್ದು ಪೇಜ್ನ ಓಪನ್ ಮಾಡಿದ್ದೀನಿ. ಫ್ಲಿಪ್ಕಾರ್ಟ್ ಅಂತ ಹೊಡೆದ್ರೆ ಓಪನ್ ಆಗುತ್ತೆ. ಕೆಳಗಡೆ ಫಸ್ಟ್ನೇ ಲಿಂಕ್ ಇರುತ್ತೆ ಫ್ಲಿಪ್ಕಾರ್ಟ್ದು, ಅದನ್ನು ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ ಫ್ಲಿಪ್ಕಾರ್ಟ್ ಪೇಜು. ನಿಮಗೆ ಇಲ್ಲ ಗೊತ್ತಾಗಿಲ್ಲ ಅಂದರೆ ನೀವು ಒಂದು ಫ್ಲಿಪ್ಕಾರ್ಟ್ದು ಆ್ಯಪ್ನೇ ಕೂಡ ಡೌನ್ಲೋಡ್ ಮಾಡ್ಬೋದು. ನೋಡಿ, ಆಲ್ರೆಡಿ ನಾನು ಮೈ ಆರ್ಡರ್ಸಲ್ಲಿ ಇಟ್ಟಿದ್ದೀನಿ ಐಟಮ್ಸ್ಗಳನ್ನ. ಸೊ ಅಲ್ಲಿ ಹೇಗೆ ನಾನು ಬುಕ್ ಮಾಡಿದೆ, ಇಷ್ಟು % ಇದೆಲ್ಲ ಸಿಕ್ತು ಅಂತೆಲ್ಲ ಹೇಳ್ತೀನಿ. ನೋಡಿ, ಇಲ್ಲಿ ನಾನು ಆಲ್ರೆಡಿ ಆರ್ಡರ್ ಮಾಡಿರೋದ್ರಿಂದ ನನ್ನ ಆರ್ಡರ್ ಲಿಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಏನಿಲ್ಲ, ನೀವು ಇಲ್ಲಿ 10 ಮಿನಿಟ್ಸ್ ಅಂತ ಇದೆ ಅಲ್ವಾ, 10 ಮಿನಿಟ್ಸ್ ಅದ್ರ ಮೇಲೆ ಹೊಡೆದ್ರೆ ನಿಮಗೆ ಐಟಮ್ಸ್ಗಳು ಬರುತ್ತೆ. ಗ್ರೋಸರೀಸು, ಫ್ರೂಟ್ಸು, ಎಲ್ಲ ಥರದ ಐಟಮ್ಸು ಬರುತ್ತೆ. ಅದನ್ನು ನೀವು ಅದ್ರ ಮೇಲೆ ಹೋಗಿ ಪ್ರಾಡಕ್ಟ್ ಮೇಲೆ ನೀವು ಸೆಲೆಕ್ಟ್ ಮಾಡಿ ಆ್ಯಡ್ ಟು ಕಾರ್ಟ್ ಮಾಡಿದ್ರೆ ಹೋಗಿ ಮೈ ಆರ್ಡರ್ಸಲ್ಲಿ ಇರುತ್ತೆ. ಸೊ ನೋಡಿ, ಆರ್ಡರ್ಸಲ್ಲಿ ಇರುತ್ತೆ. ಅದರಲ್ಲಿ ನನಗೆ ಇಷ್ಟು ಐಟಮ್ ಬುಕ್ ಮಾಡಿದೆ ಅಂದರೆ ಮಿನಿಮಮ್ 4-5 ಏನೋ ಮಾಡಿದ್ದೆ. ಸೊ ಹೋಲ್ಸೇಲಲ್ಲಾದರೆ ಇದನ್ನು ಒಂದು 500 ಅಥವಾ 450ಗೆಲ್ಲ ಆಗ್ತಿತ್ತು. ಸೊ ನನಗಿಲ್ಲಿ 224ಗೆ ಬಿತ್ತು. ಸೊ ತುಂಬ ಖುಷಿಯಾಯಿತು. ಆಮೇಲೆ ನಾವು ಹೋಗಿ ಅಂಗಡಿಗೆ ಹೋಗ್ತಿರೋದು ತುಂಬ ರಿಸ್ಕು. ಸೊ 7 ಮಿನಿಟ್ಸಲ್ಲಿ ನನಗೆ ಐಟಮ್ಸ್ ಎಲ್ಲ ಬಂದು ಡೆಲಿವರ್ಡ್ ಆಯಿತು. ನೋಡಿ, ಒಂದು ಊರ್ ದಾಲ್ ಮಾಡಿದ್ದೆ, ಹಾಗೆ ಮೈದಾ ಕೂಡ ಮಾಡಿದ್ದೆ, ಆಮೇಲೆ ಸೂಜಿ ರವೆ ಕೂಡ ಮಾಡಿದೆ, ಅಂದರೆ ಬಾಂಬೆ ರವೆ, ಜಾಮೂನ್ ಮಿಕ್ಸು, ಹಾಗೆ ಸ್ವಲ್ಪ ಶುಗರು. ಸೊ ಇದಿಷ್ಟು ಐಟಮ್ಗೆ ನನಗೆ ಟೋಟಲ್ ಅಮೌಂಟ್ ಇದ್ದಿದ್ದು 395 ಇತ್ತು. ಈ ಕನ್ಸೆಷನ್ ಎಲ್ಲ ಕಟ್ಟಾಗಿ 224 ಪೇ ಮಾಡಿದೆ. ಆಮೇಲೆ ಈಸಿಯಾಗಿ ಡೆಲಿವರ್ಡ್ ಆಯಿತು. ಥ್ಯಾಂಕ್ ಯು ಸೋ ಮಚ್.